ಫಾರೆಸ್ಟ್ ಇದು ಚಂದ್ರಮೋಹನ್ ಅವರು ನಿರ್ದೇಶಿಸಿರುವಂಥ ಚಿತ್ರ. ಇಲ್ಲಿ 5 ಪಾತ್ರಗಳಿವೆ. 5 ಕೂಡ ಒಂದೊಂದು ರೀತಿಯದ್ದು. ತಮ್ಮ ಜೀವನದಲ್ಲಿ ತಮ್ಮದೇ ಪಾಡುಗಳನ್ನು ಪಡ್ತಾ ಇರ್ತಾರೆ. ಬಟ್ ಈ ಗ್ಯಾಪಲ್ಲಿ ಇವರೆಲ್ಲರಿಗೂ ಒಂದು ರಹಸ್ಯ ಗೊತ್ತಾಗುತ್ತೆ. ಸೊ ಇನ್ನೇನು ಆಲ್ರೆಡಿ ತುದಿಗಾಲಲ್ಲಿ ಇದ್ದವರಿಗೆ ಇದರ ಮೇಲೆ ಕೆಲಸ ಮಾಡಬೇಕು ಅನ್ನೋ ಆಸೆ ಬರುತ್ತೆ. ಸೊ ಆ ರಹಸ್ಯ ಏನು, ಅದು ತಿಳಿದ ಮೇಲೆ ಇವರೇನು ಮಾಡಿದ್ರು ಆ್ಯಂಡ್ ಈ ಜರ್ನಿಯಲ್ಲಿ ಏನೇನೆಲ್ಲ ವಿಚಿತ್ರ ವಿಷಯಗಳಾಯಿತು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇಲ್ಲಿನ ಪಾಸಿಟಿವ್ಸ್ ಬಗ್ಗೆ ಮಾತನಾಡೋದಾದರೆ ಅದು ಇಲ್ಲಿರುವಂಥ ಐಡಿಯಾ ಅಂತ ಹೇಳ್ತೀನಿ. ಸೀರಿಯಸ್ಲಿ ಸಖತ್ ಐಡಿಯಾ. ಆ ಪಾಯಿಂಟ್ ಏನಿದೆ ಅದೇ ಸಖತ್ತಾಗಿದೆ. ಆ್ಯಂಡ್ ಅದರಲ್ಲಿ ನೀವು ಎಕ್ಸ್ಟ್ರಾ ಏನು ಜೋಡಿಸೋದೇ ಬೇಡ, ಅದನ್ನೇ ಇಟ್ಕೊಂಡು ಮುಂದುವರ್ಸಿದ್ರು ಸಾಕು. ಆರಾಮಾಗಿ ಒಂದು ಎಂಗೇಜಿಂಗ್ ಫಿಲ್ಮ್ನ ಮಾಡ್ಬೋದು. ಸೊ ಆ ಥಾಟ್ ಬಂದಿದೆಯಲ್ಲ, ಅದೇ ಇದರ ಬಿಗ್ಗೆಸ್ಟ್ ಪ್ಲಸ್ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ ಇವರು ಒಂದು ನಿಜ ಜೀವನದ ಪಾತ್ರನ ಬಳಸ್ಕೊಂಡಿರೋದಷ್ಟೇ ಅಲ್ಲ, ಅವನಿಗೆ ಸಂಬಂಧಪಟ್ಟಂಥ ಆಮೇಲೆ ಅವನ ನಿಜ ಜೀವನದಲ್ಲಿ ಏನೋ ಒಂದಷ್ಟು ಮೇಜರ್ ಪಾತ್ರಗಳು ಬರ್ತಾರೆ, ಅವರನ್ನು ಕರ್ಕೊಂಡು ಬರ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಆನೆ ಕೂಡ ಬರುತ್ತೆ. ಸೊ ಆ ಥಾಟ್ ನನಗಿಷ್ಟ ಆಯಿತು. ಓಕೆ, ತೀರಾ ವಿಷಯಗಳನ್ನು ಕೆದಕೋಕೆ ಹೋಗ್ದೇ ಅವುಗಳಿಂದಾನೇ ಈ ರೀತಿಯ ಒಂದು ಸಿನಿಮಾ ಮಾಡಬಹುದು ಅನ್ನೋದು. ಸೊ ನನಗೆ ಆ ಐಡಿಯಾ, ಆ ಪಾಯಿಂಟ್, ಆ ಕಾನ್ಸೆಪ್ಟ್ ಇಷ್ಟ ಆಯಿತು ಅಂತ ಹೇಳ್ತೀನಿ. ನಿಧಿ ಹುಡ್ಕೋಕೆ ಹೋಗೋದು ಹೌದು, ಬಟ್ ಅದು ಎಲ್ಲಿಂದ ಹೇಗೆ ಬರುತ್ತೆ ಆ್ಯಂಡ್ ಅದಕ್ಕೆ ಈಗ ಏನು ಕನೆಕ್ಟ್ ಆಗಿದೆ. ಸೊ ಈ ರೀತಿ ಆ ಪಾಯಿಂಟಲ್ಲೇ ಇಡೀ ಕಥೆ ನಿಮಗೆ ಸಿಗುತ್ತೆ. ಸೊ ವೆಲ್ ಥಾಟ್ ಅಂತ ಹೇಳ್ತೀನಿ. ಇನ್ನು ಚಿಕ್ಕಣ್ಣ ಅವರು ಆ್ಯಕ್ಚುಲಿ ಟೋಟಲ್ ಆಗಿ ಕಾಮಿಡಿ ಅಂತ ಹೇಳ್ಬೋದೇನೋ, ಬಟ್ ಇಲ್ಲಿರುವಂಥ ಕಾಮಿಡಿ ಒಂದು 50% ವರ್ಕ್ ಆಗುತ್ತೆ, 50% ಅಷ್ಟು ಇಷ್ಟ ಆಗೋದಿಲ್ಲ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ಚಿಕ್ಕಣ್ಣ ಅವರ ಕ್ಯಾರೆಕ್ಟರ್, ಅದನ್ನು ಅವರು ನಿಭಾಯಿಸಿರೋ ರೀತಿ, ಆ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ಸ್, ಅವರ ಪ್ರೆಸೆನ್ಸ್ ತುಂಬ ಪ್ಲಸ್ ಆಗಿದೆ ಸಿನಿಮಾಗೆ. ಅವ್ರು ಇದ್ದರು ಅಂದರೆ ನಗು ಬರುತ್ತೆ ಅಲ್ಲಿ, ಆ ರೀತಿಯ ಒಂದು ಪಾತ್ರ ಸಖತ್ ಇಷ್ಟ ಆಯಿತು. ಅದೇ ಅಕಸ್ಮಾತ್ ಈಗ ನನ್ನ ಹತ್ರ ಏನಾದರೂ ಒಂದು 6 ಕೋಟಿ ಇದ್ದಿದ್ರೆ ಒಂದು 3 ಜನ ರೈಟರ್ಸ್ನ, ಸೆನ್ಸಿಬಲ್ ಆಗಿರೋ ಕಾಮಿಡಿಯಲ್ಲಿ ಹಿಡಿತಾ ಇರೋವಂಥ ರೈಟರ್ಸ್ನ ಕರ್ಕೊಂಡು ಅವರ ಮೇಲೆ 10 ಲಕ್ಷ ಇನ್ವೆಸ್ಟ್ ಮಾಡಿ ಒಂದು ಫ್ಯಾಮಿಲಿ ಫ್ರೆಂಡ್ಲಿ ಕಾಮಿಡಿ ಸಿನಿಮಾನ ಬರೆಸ್ತಾ ಇದ್ದೆ. ಆ್ಯಂಡ್ 40 ಲಕ್ಷ ಪ್ರಮೋಷನ್ಸ್ಗೆ ಅಂತ ಇಟ್ಟು ಇನ್ನು 1 ಕೋಟಿಯನ್ನು ಎಮರ್ಜೆನ್ಸಿ ಫಂಡ್ ಅಂತ ಸೈಡ್ಗೆ ಇಟ್ಕೊಂಡು ಉಳಿದ 4.5 ಕೋಟಿಯಲ್ಲಿ ಚಿಕ್ಕಣ್ಣ ಅವ್ರನ್ನ ಹಾಕ್ಕೊಂಡು ಸಿನಿಮಾ ಮಾಡ್ತಿದ್ದೆ. ರಿಯಲಿ ಐ ಫೀಲ್ ನಮ್ಮಲ್ಲಿ ಆ ಗ್ಯಾಪ್ ಏನಿದೆ ಅದನ್ನು ಫಿಲ್ ಮಾಡಬಹುದಾದಂಥ ಆರ್ಟಿಸ್ಟ್ ಇವರು ಸದ್ಯಕ್ಕೆ. ಆ್ಯಂಡ್ ಅಗೇನ್ ಯಾವಾಗಲೂ ಹೇಳೋ ಹಾಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಾಮಿಡಿ ಸಿನಿಮಾಗಳಲ್ಲಿ ಜಾಸ್ತಿ ಇರುತ್ತೆ. ಸ್ಪೆಷಲಿ ಈಗ ಫ್ಯಾಮಿಲಿ ಆಡಿಯನ್ಸ್ ಕಾಯ್ತಾ ಇದ್ದಾರೆ ಕೂಡ ಅವುಗಳಿಗಾಗಿ. ಬಟ್ ಅದನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟಾಗಿ ವರ್ಕ್ ಮಾಡುವಂಥ ಪ್ರೊಡ್ಯೂಸರ್ಸ್ ಬೇಕು ಇಲ್ಲಿ ಅಷ್ಟೇ. ರಿವ್ಯೂಯಿಂದ ಸ್ವಲ್ಪ ಡಿವಿಯೇಟ್ ಆದೆ ಅಂತ ಅನಿಸುತ್ತೆ, ಬಟ್ ಹೇಳಬೇಕು ಅನ್ನಿಸ್ತು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದೆ ಅಷ್ಟೇ. ಇನ್ನು ಚಿಕ್ಕಣ್ಣ ಅವರ ಜೊತೆ ಅನೀಶ್ ಅವರು, ರಂಗಾಯಣ ರಘು ಅವರು, ಅರ್ಚನಾ ಅವರು ಹಾಗೆ ಗುರುನಂದನ್ ಅವರು ಅವರವರ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಕ್ಷನ್ ಎಪಿಸೋಡ್ಸ್ನಲ್ಲಿ ಪಾಪ ಹಾರಿರೋದೇ ಹೆಚ್ಚು, ಒಂಚೂರು ಕಷ್ಟ ಆಗಿದೆ ಅನ್ನೋದು ಗೊತ್ತಾಗತ್ತೆ ಕೂಡ. ಇನ್ನು ಹಾಡುಗಳನ್ನು ಪ್ಲ್ಯಾನ್ ಮಾಡಿರೋ ರೀತಿಯೂ ಚೆನ್ನಾಗಿತ್ತು. ಆಲ್ಮೋಸ್ಟ್ 2000ಸ್ನಲ್ಲಿ ಬಾಲಿವುಡ್ ವೀಡಿಯೋ ಸಾಂಗ್ಸ್ ಬರೋವು ಆ ಥರ. ಸಿಚುವೇಶನ್ ಆರಾಮಾಗಿ ಅದರ ಪಾಡಿಗೆ ಅದು ನಡೀತಾ ಇರುತ್ತೆ. ಬಟ್ ಕ್ಯಾರೆಕ್ಟರ್ಸ್ನ ಮಾತ್ರ ಬೇರೆ ಕಡೆ ಪ್ರೆಸೆಂಟ್ ಮಾಡಿ ಅದಕ್ಕೊಂದು ಸ್ಟೈಲಿಶ್ ಅಪ್ರೋಚ್ನ ಕೊಡೋದು, ಅದು ಕೂಡ ಇಷ್ಟ ಆಯಿತು. ಇನ್ನು ಇಲ್ಲಿ ನನಗೆ ವರ್ಕ್ ಆಗದೆ ಇರೋದ್ರ ಕಡೆಗೆ ಬರೋದಾದರೆ, ಒಂದು ರೀತಿಯಲ್ಲಿ ಸಿನಿಮಾ ಹೋಗ್ತಾ ಇರುತ್ತೆ, ಅಲ್ಲಲ್ಲಿ ಒಂದೇ ಪಾಯಿಂಟಲ್ಲಿ ಸುತ್ತು ಹೊಡಿತಾ ಇದ್ದಾರೆ ಅಂತ ಅನಿಸಿದ್ರು ಸಹ ಏನಾಗುತ್ತೆ ಮುಂದೆ ಅನ್ನೋ ಒಂದು ಸಣ್ಣ ಪ್ರಶ್ನೆ ಇರುತ್ತೆ ತಲೆಯಲ್ಲಿ. ಆ ರೀತಿಯ ಎಲಿಮೆಂಟ್ಸ್ನ ಇಟ್ಟಿದ್ದಾರೆ. ಬಟ್ ಆ ಕೊನೆ 30 ನಿಮಿಷದಲ್ಲಿ ಏನೋ ಆಗಿಬಿಡುತ್ತೆ ಸಿನಿಮಾ. ಅಂದರೆ ಹೇಳಿದ್ನಲ್ಲ, ಆ ಐಡಿಯಾ ಚೆನ್ನಾಗಿತ್ತು, ಬಟ್ ಅದರ ಎಕ್ಸಿಕ್ಯೂಷನ್ ಅಷ್ಟು ಇಷ್ಟ ಆಗಲಿಲ್ಲ ಅಂತ ಹೇಳ್ಬೋದು. ಅರೆ ಎಷ್ಟು ಚೆನ್ನಾಗಿ ಹೋಗ್ತಾ ಇತ್ತಲ್ಲ, ಈ ರೂಟ್ ಯಾಕೆ ಅನಿಸುತ್ತೆ. ಆ್ಯಂಡ್ ದೆನ್ ಅದನ್ನು ಅಲ್ಲಿಗೆ ನಿಲ್ಲಿಸಿ ಮತ್ತೊಂದೇನೋ ಎಲಿಮೆಂಟ್ನ ತರ್ತಾರೆ. ಅದು ಪ್ಯೂರ್ಲಿ ಪಾರ್ಟ್ 2ಗೆ ಒಂದು ಲೀಡ್ ಕೊಡೋದಕ್ಕೆ ಅಂತ ಅನಿಸುತ್ತೆ. ಫಸ್ಟ್ ಆಫ್ ಆಲ್ ಈ ಪಾರ್ಟ್ 2 ಐಡಿಯಾಗಳನ್ನು ಬ್ಯಾನ್ ಮಾಡಬೇಕು. ಅದರಿಂದ ಒಂದು ಸ್ಯಾಟಿಸ್ಫೈಯಿಂಗ್ ಎಂಡ್ ಅಂತಲೂ ಸಿಗ್ತಾ ಇಲ್ಲ ಒಳ್ಳೆ ಸಿನಿಮಾಗಳಿಗೂ ಕೂಡ. ಸೊ ಒಂದು ಗುರಿ ಅಂತ ಇದ್ದಂಥ ಸಿನಿಮಾಗೆ ಕೊನೆ ಒಂದು 15 ನಿಮಿಷಗಳಲ್ಲಿ ಏನೇನೋ ವಿಷಯಗಳು ಆ್ಯಡ್ ಆಗಿ ಹೀಗೆ ಯಾಕೆ ಎಂಡ್ ಮಾಡಿದ್ರು, ಹೀಗೆ ಯಾಕೆ ಇದನ್ನು ತಗೊಂಡು ಹೋಗಬೇಕಿತ್ತು ಅಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಅಲ್ಲಿ ತನಕ ತಂದಂಥ ವಿಷಯಗಳನ್ನೇ ನೀಟಾಗಿ ಕ್ಲೋಸ್ ಮಾಡಿ ಒಂದು ಸಿಂಪಲ್ ಎಂಡಿಂಗ್ ಅಂತ ಕೊಟ್ಟಿದ್ರು ಸಾಕಾಗಿರೋದೇನೋ, ಬಟ್ ಅದು ಆಗಲಿಲ್ಲ ಅಂತ ಹೇಳ್ತೀನಿ. ಇನ್ನು ಕಾಮಿಡಿ, ರಂಗಾಯಣ ರಘು ಅವರ ಪಾತ್ರದಿಂದ ಒಂದಷ್ಟು ಕಾಮಿಡಿ ಅಂತ ತಂದಿದ್ದಾರೆ. ಇನ್ನೂ ಕೂಡ ಆ ರೀತಿಯ ಸೀಕ್ವೆನ್ಸಸ್ನ ಯಾಕೆ ಬರೀತಾರೆ ಅಂತ ಗೊತ್ತಿಲ್ಲ. ಅದನ್ನೆಲ್ಲ ಬಿಟ್ಟು ಮುಂದೆ ಬಂದಿದ್ದಾರೆ ಪ್ರೇಕ್ಷಕರು, ಅದು ಕಾಮಿಡಿ ಅಂತಲೂ ಅನಿಸಲ್ಲ ಈಗ. ಸೊ ಆ ಭಾಗಗಳು ಸ್ವಲ್ಪ ತೊಂದರೆ ಕೊಟ್ಟಿದ್ದು ಉಂಟು, ಪ್ರಾಬ್ಲಮ್ಯಾಟಿಕ್ ಅಂತ ಅನಿಸಿದ್ದು ಉಂಟು. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ಸ್ ಅ ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ಐಡಿಯಾ ಚೆನ್ನಾಗಿದೆ, ಕಾಮಿಡಿ ಒಂದಷ್ಟು ವರ್ಕ್ ಆಗುತ್ತೆ, ಎಂಟರ್ಟೈನಿಂಗ್ ಆಗಿದೆ. ಬಟ್ ಇದರ ಎಕ್ಸಿಕ್ಯೂಷನ್ ಆ್ಯಂಡ್ ಕೊನೆಯ ಒಂದು 30 ನಿಮಿಷ ಏನಿದೆ ಅದು ಇಡೀ ಸಿನಿಮಾ ಕೊಡುವಂಥ ಅನುಭವವನ್ನು ಹಿಂದೆ ಎಳೆದಿದೆ ಅಂತ ಹೇಳ್ತೀನಿ. ದಟ್ ಕುಡ್ ಹ್ಯಾವ್ ಬಿನ್ ಲಾಟ್ ಬೆಟರ್. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.